ಹೊಸ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಖಾಕಿ ಪಡೆ ಫುಲ್ ಅಲರ್ಟ್ ಆಗಿದೆ. ಈಗಾಗಲೇ ನಗರದ ಪ್ರಮುಖ ಪ್ರದೇಶಗಳಲ್ಲಿ ರೌಂಡ್ಸ್ ಮಾಡಿ ಸೀಮಂತ್ ಕುಮಾರ್ ಸಿಂಗ್ ಪರಿಶೀಲನೆ ನಡೆಸಿದ್ದಾರೆ. ಹೊಸ ವರ್ಷ ಸಂಭ್ರಮಾಚರಣೆಗೆ ದಿನಗಣನೆ. ನ್ಯೂ ಇಯರ್ಗೆ ಖಾಕಿ ಪಡೆ ಫುಲ್ ಅಲರ್ಟ್. ಪಬ್, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಜೊತೆ ಸಭೆ. ನ್ಯೂ ಇಯರ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇವೆ. ಬೆಂಗಳೂರು ಪೊಲೀಸರು ಈಗಾಗಲೇ ಅದಕ್ಕೆ ಬೇಕಾದ ಅಗತ್ಯ ಬಂದೋಬಸ್ತ್ ಮಾಡ್ಕೋತಿದ್ದಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕಳೆದ 3 ದಿನದಿಂದ ಇಂದಿರಾನಗರ, ಎಂಜಿ ರೋಡ್, ಕೋರಮಂಗಲ ಏರಿಯಾಗಳಲ್ಲಿ ರೌಂಡ್ ಮಾಡಿ ಪಬ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಪರಿಶೀಲನೆ ನಡೆಸಿದರು. ಪಬ್, ಕ್ಲಬ್, ರೆಸ್ಟೋರೆಂಟ್ ಮಾಲೀಕರ ಜೊತೆಗೆ ಸೀಮಂತ್ ಕುಮಾರ್ ಸಿಂಗ್ ನ್ಯೂ ಇಯರ್ ವೇಳೆ ಕೈಗೊಳ್ಳಬೇಕಾದ ಕ್ರಮಗಳು, ಯಾವುದೇ ಅವಘಡ ಸಂಭವಿಸದಂತೆ ನ್ಯೂ ಇಯರ್ ಮಾಡುವ ಬಗ್ಗೆ ಚರ್ಚೆ ನಡೆಸಿ ಸೂಚನೆ ನಡೆಸಿದರು. ಸಭೆ ಬಳಿಕ ಮಾತನಾಡಿದ ಕಮಿಷನರ್, ಸುಮಾರು 30 ಅಂಶಗಳ ಮಾರ್ಗಸೂಚಿ ನೀಡಿದ್ದೇವೆ. ಕ್ರೌಡ್ ಕಂಟ್ರೋಲ್, ಏಜ್ ಲಿಮಿಟ್ಸ್, ಸಮಯ, ಹೆಚ್ಚುವರಿ ಸಿಸಿಟಿವಿ ಕ್ಯಾಮೆರಾ, ಶಬ್ದ ಮಾಲಿನ್ಯ, ಹೆಣ್ಮಕ್ಳ ಸೇಫ್ಟಿ ಸೇರಿ 30 ಮಾರ್ಗಸೂಚಿ ನೀಡಲಾಗಿದೆ. ಅವುಗಳನ್ನ ಒಪ್ಪಿಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಸೂಚನೆ ಕೊಟ್ಟಿದ್ದೀವಿ. ಬೌನ್ಸರ್ಗಳ ಬಗ್ಗೆ ಕೆಲ ದೂರುಗಳಿವೆ, ಅವರುಗಳ ಬಗ್ಗೆ ಕೂಡ ಮಾಲೀಕರಿಗೆ ತಿಳಿ ಹೇಳಿದ್ದೀವಿ. ಎಂಟ್ರಿ, ಎಕ್ಸಿಟ್ ಬಗ್ಗೆ, ಫೈರ್ ಸೇಫ್ಟಿ, ಪಾರ್ಕಿಂಗ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಹೀಗೆ ಎಲ್ಲರ ಬಗ್ಗೆಯೂ ಸೂಚನೆ ನೀಡಲಾಗಿದೆ. ರೇವ್ ಪಾರ್ಟಿ, ಅಕ್ರಮ ಪಾರ್ಟಿ ಆಯೋಜನೆ ಬಗ್ಗೆ ಡಿಸ್ಪ್ಲೇ ಮಾಡಬಾರದು ಎಂದು ತಿಳಿಸಿದ್ದಾರೆ. ಏನಾದ್ರು ಸಮಸ್ಯೆ ನಿಮ್ಮ ಹೋಟೆಲ್ ಪ್ರೆಮಿಸಸ್ ಅಲ್ಲಿ ಆದ್ರೆ ತಕ್ಷಣ ನಮ್ಮ ಪೊಲೀಸ್ ಗಮನಕ್ಕೆ ತರಬೇಕು. ನೀವು ನಮಗೆ ಲೇಟ್ ಆಗಿ ಮಾಹಿತಿ ಕೊಟ್ಟ ಮೇಲೆ ದೆನ್ ವಿ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು. ಅದಕ್ಕೋಸ್ಕರ ಎಲ್ಲ ಕಡೆ ಕ್ಯಾಮ್ರಾಸ್ ಇದೆ, ಸ್ಪೆಷಲಿ ಅವ್ರ ಅಂಗಡಿ ಎದುರುಗಡೆ ಕ್ಯಾಮ್ರಾ ಇರ್ತದೆ. ಸೊ ಯಾವುದೂ ಸಮಸ್ಯೆ ಇರಬಾರ್ದು. ವಿಶೇಷವಾಗಿ ನಾಳೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಕ್ರೌಡ್ ಲಿಮಿಟೇಷನ್ ಬಗ್ಗೆ ನಾವು ನೋಡಿ, ಇದರಲ್ಲಿ 2 ಟೈಪ್ ಕ್ರೌಡ್ ಇರ್ತದೆ. ಒಂದು, ಕೆಲವರು ಆಲ್ರೆಡಿ ಪಬ್, ಬಾರ್ ಅಲ್ಲಿ ಕೂಪನ್ಸ್, ಟೋಕನ್ ಅಥವಾ ಟಿಕೆಟ್ಸ್ ಪರ್ಚೇಸ್ ಮಾಡಿ ಹೋಗ್ತಾರೆ. 2ನೇ ಕ್ರೌಡ್ ಕೆಲವರು ಆನ್ ಲುಕರ್ಸ್ ಬರ್ತಾರೆ ನೋಡ್ಲಿಕ್ಕೆ. ಸೊ ಇದು ಸ್ಟೇಟ್ ಫಂಕ್ಷನ್ ಇಲ್ಲ, ಇದರಲ್ಲಿ ಯಾವುದು ಕಂಬೈನ್ಡ್ ಆಗಿ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾವುದು ಫಂಕ್ಷನ್ ಇಲ್ಲ. ಆದರೆ ಜನ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಬರ್ತಾರೆ ನೋಡ್ಲಿಕ್ಕೆ. ಸೊ ಅಂಥವ್ರ ಬಗ್ಗೆ ಮಿತಿ ಮೀರಿ ಹೋದರೆ ಖಂಡಿತ ನಾವು ಅವ್ರಿಗೆ ಕಂಟ್ರೋಲ್ ಮಾಡಿ. ಆ ಏರಿಯಾದಲ್ಲಿ ನಮ್ಮದು ಎಲ್ಲ ಕ್ಯಾಮ್ರಾಸ್ ಇದೆ, ನಮ್ಮ ಪೊಲೀಸ್ ಅವ್ರು ಇರ್ತಾರೆ. ನಮ್ಗೆ ಮಾಹಿತಿ ಬಂದರೆ ಜಾಸ್ತಿ ಜನದಲ್ಲಿ ನಾವು ಒಳಗೆ ಬಿಡಲ್ಲ ಆ ಏರಿಯಾದಲ್ಲಿ. ಬೌನ್ಸರ್ಸ್ ಮೀನಿಂಗ್ ಏನಂದ್ರೆ ಹೊಡಿಬೇಕು ಅಂತ ಇಲ್ಲಲ್ಲ. ಬೌನ್ಸರ್ಸ್ ಹ್ಯಾವ್ ಟು ಪ್ರಿವೆಂಟ್. ಏನಾದ್ರು ಸಮಸ್ಯೆ ಆದ್ರೆ ತಕ್ಷಣ ನೀವು ಪೊಲೀಸ್ಗೆ ಹೇಳಿ. ಇನ್ನು ಮತ್ತೊಂದೆಡೆ ಹೊಸ ವರ್ಷದ ದಿನ ಬೆಂಗಳೂರಿನ ಪಾರ್ಕ್ ಮತ್ತು ಕೆರೆಗಳಿಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ವಿಧಿಸಲಾಗಿದೆ. 31ನೇ ತಾರೀಕು ಬುಧವಾರ ಸಂಜೆ 6 ಗಂಟೆಯಿಂದ ಜನವರಿ 1 ಬೆಳಗ್ಗೆ 5 ಗಂಟೆಯವರೆಗೂ ಕ್ಲೋಸ್ ಇರಲಿದೆ. ಜನರಿಗೆ ಪಾರ್ಕ್ ಮತ್ತು ಕೆರೆಗಳು ಕ್ಲೋಸ್ ಇರಲಿದ್ದು ಪ್ರವೇಶವಿರುವುದಿಲ್ಲ. ಇನ್ನು ಎಲ್ಲ ಪಬ್ ಅಂಡ್ ಕ್ಲಬ್ಗಳು 1 ಗಂಟೆಗೆ ಕ್ಲೋಸ್ ಇರಬೇಕು ಎಂದು ಸೂಚಿಸಿದ್ದು ಜವಾಬ್ದಾರಿಯಿಂದ ಆಚರಣೆ ಮಾಡಬೇಕು ಅಂತ ವಾರ್ನ್ ಮಾಡಲಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.